ಒಂದು ಗಿಡಕ್ಕೆ ಒಂದು 50 ತನಕ ಕುಂತಿದ್ದು ರೀ. ಈ ಸಲ ಮಾತ್ರ ಒಂದು 100-120 ಮ್ಯಾಲ ತನಕ ಕುಂತಾವ್ರಿ ಕಾಯಿ. ರಿಸಲ್ಟ್ ಒಂದು ಚಲೋ ಐತ್ರಿ. ಮತ್ತು ಮುಂದೆ ನಾವು ಒಂದು 4-5 ಬೆಂಡಿ ಗಿಡ ಹಾಕಿದ್ವಿ ಹೊಲದಾಗ. ಹೊಲ ಬೆಂಡಿ ಗಿಡ ಈ ಕೈಪಲ್ಲಿಗೂ ಭಾರಿ ರಿಸಲ್ಟ್ ಕೊಟ್ಟದ್ರಿ ಸಲ ನಮಗೆ. ಅಂದ್ರೆ ಒಂದು 4-5 ಗಿಡ ಒಂದು 4-5 ಕಿಲೋ ಕಾಯಿ ಹರ್ಕೊಂಡು ಹೋಗಿದ್ದೇನೆ ನಾ ಸದ್ಯಕ್ಕಂದ್ರು ರೀ. ಕೈಪಲ್ಯಕ್ಕೂ ಹೊಡಿದು ಏನು. ಗುಡ್ ಮಾರ್ನಿಂಗ್ ವೆಸ್ಟೀಸ್, ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಸ್ನೇಹಿತರೆ, ಮಂಜು ಬೆಳವಡಿ ಅವರ ಹೊಲದಲ್ಲಿ ನಾವು ಇವತ್ತು ನಮ್ಮ ಅಗ್ರಿ ಪ್ರಾಡಕ್ಟ್ ಆದಂಥ ವೆಸ್ಟೀಸ್ ಕಂಪ್ನಿಯು ಕೊಟ್ಟಿದ್ದು. ಅವು ಯಾವ ರೀತಿ ರಿಸಲ್ಟ್ ಬಂದೈತಿ ಮತ್ತು ಅವು ನಮ್ಮ ವೆಸ್ಟೀಸ್ ಕಂಪ್ನಿಯು ಪ್ರಾಡಕ್ಟ್ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಅವ್ರ ಹೊಲಕ್ಕೆ ಏನಾಗೈತೆ ಅಂತ ರೈತರ ಪರಿಚಯ ಮಾಡ್ಕೊಂಡು ಅದನ್ನೆಲ್ಲ ಮಾಹಿತಿಯನ್ನು ತಿಳ್ಕೊಂಡು ಬರ್ರಿ ಕೇಳೋನು ಮಂಜು ಅವ್ರನ್ನ. ಸರ್, ನಿಮ್ಮ ಹೆಸರು ರೀ? ನಮ್ಮ ಹೆಸರು ಮಂಜುನಾಥ್ ಬೆಳವಡಿ ಅವ್ರಿ. ಊರ ಹೆಸರು ರೀ? ಊರ ಹೆಸರು ನಮ್ದು ಇಲ್ಲೇ ಹಿರೇಣ ಅಂತ ಹೇಳ್ರಿ. ಹಿರೇನಹಳ್ಳಿ ಇಲ್ಲಿ ಕಿತ್ತೂರು ತಾಲೂಕು ರೀ. ಕಿತ್ತೂರು ತಾಲೂಕಿನಾಗ ಬೆಳಗಾವಿ ಜಿಲ್ಲಾ ರೀ. ಬೆಳಗಾವಿ ಜಿಲ್ಲಾದಾಗ ನಾವು ಹತ್ತಿ ವೆಸ್ಟೇಜ್ ಕಂಪ್ನಿದಾಗ ಹೊಡೆದಿದ್ದು ರೀ. ನೀವು ವೆಸ್ಟೀಸ್ ಕಂಪ್ನಿ ನೀವು ಸ್ಪ್ರೇ ಮಾಡಿದ್ರಲ್ಲ, ಅದಕ್ಕಿಂತ ಮುಂಚೆ ನೀವು ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹೊಲಕ್ಕೆ ಏನೇನಾಗಿತ್ತು ಸರ್? ಏನು ಪ್ರಾಬ್ಲಮ್ ಆಗಿತ್ತು? ನಮ್ಮ ಹೊಲಕ್ಕೆ ಫಲವತ್ತತೆ ಅನ್ನೋದು ಸ್ವಲ್ಪ ಕಡಿಮೆ ಇತ್ತು ರೀ. ಆದ್ಮೇಲೆ ಒಂದು ಸ್ವಲ್ಪ 1 ತಿಂಗಳ ಮಳೆ ಐತ್ರಿ. 1 ತಿಂಗಳ ಮಳೆ ಹತ್ತಾನ ಏನಾಯ್ತು, ಮೋಟ್ರ್ ಬರೋದು, ಗಿಡ ರೋಗ ಬೀಳೋದು. ಆದಿದ ಫಲವತ್ತತೆ ಅನ್ನೋದ ಗಿಡ. ರೋಗ ಅಂದ್ರೆ ಯಾವ ಥರ ಏನೇನು ಬಿದ್ದಿದ್ದು ರೋಗಗಳು ರೀ? ಆ ಗಿಡ ಅಂದ್ರೆ ಕೆಂಪು ಗಿಡ ಆಗಿದ್ದು ರೀ. ಅಂದ್ರೆ ಜವಳ ಹತ್ತಂಗ ಆಗಿದ್ದು ರೀ. ಆ ಬಳಿಕ ಮೋಟ್ರ ಇಲ್ಲೆಲ್ಲ ಗೂ ಆಗಿದ್ದು ರೀ. ಮೋಟ್ರ್ ಆಗಿದ್ದು ರೀ. ಆ ಬಳಿಕ ನಾವು ನಿಮಗೆಲ್ಲ ಬಂದ ಭೇಟಿ ಅದು ರೀ. ಹಿಂಗೆ ಆಗತ್ತತಿ ಗಿಡ ನಮಗಂತ ಹೇಳಿ. ಆ ಬಳಿಕ ನೀವು ಎಣ್ಣೆ ಕೊಟ್ರಿ ನಮಗೆ. 2 ಎಣ್ಣೆ ರೀ. ಯಾವ್ಯಾವ ಕೊಟ್ಟಿದ್ದು ರೀ? ಅವು ಅಗ್ರಿ 82 ಅಂದ್ರಿ. ಮತ್ತು ರೀ ಅಗ್ರಿ ಹುಮಿಕ್ ಅಂದ್ರಿ. 2 ಎಣ್ಣೆ ಕೊಟ್ರಿ ನಾವು. 2 ಎಣ್ಣೆ ಕೊಡೋಣ. ಆ ಬಳಿಕ ನಮಗೆ ಗಿಡ ಐಟು ಇರಾಕಿಲ್ಲ ರೀ. ಗಿಡ ಎತ್ತರ ಐತ್ರಿ. ಮತ್ತು ಎಲ್ಲ ಗಿಡ ಪಡಲು ಹೊಡೆದು ರೀ. ಆ ಬಳಿಕ ನಮಗೆ ಗಿಡಗಳು ನೋಡ್ಬೇಕ್ರಿ ನೀವು. ತುದಿ ತನಕ ಮಾತ್ರ ಕಾಯಿ ಹಿಡ್ದವ್ರಿ. ಈಗ ತುದಿ ತನಕ ಕಾಯಿ ಹಿಡ್ದ ಎಲ್ಲ ಹೂವು ಚಲೋ ತಮಗೆ ಆಗೈತ್ರಿ. ಎಣ್ಣೆಯಿಂದ ಫಲವತ್ತತೆ ಅನ್ನೋ ನಮಗೆ ಎಲ್ಲ ಚಲೋ ಆಗೈತ್ರಿ. ಒಟ್ಟು ಆಯ್ತು ನೋಡ್ಬೋದು ಸ್ನೇಹಿತರೆ, ಇವ್ರು ನಮ್ಮ ಅಗ್ರಿ ವೆಸ್ಟೀಸ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಅವ್ರ ಹೊಲಕ್ಕೆ ಏನಾಗಿತ್ತು ಅಂದ್ರೆ ಮಳೆ ಹತ್ತಿ ಜೋಳದಂಗೆ ಆಗಿತ್ತು. ಆಮೇಲೆ ಗಿಡಗಳು ಮುಟ್ರಾಗಿದ್ದು, ಕುಂಠಿತ ಬೆಳವಣಿಗೆ ಆಯಿತು. ಈ ಎಲ್ಲ ಪ್ರಾಬ್ಲಮ್ ಅವರು ಏನು ಮಾಡಿದ್ರು ನಾನು ಮುಂದೆ ಹೇಳಿದ್ರು. ಯಾಕಂತಂದರೆ ನಾನು ವೆಸ್ಟೀಸ್ ಕಂಪ್ನಿ ಒಳಗೆ ಎಲ್ಲ ಅಗ್ರಿ ಪ್ರಾಡಕ್ಟನ್ನು ಅವ್ರಿಗೆಲ್ಲ ತಿಳಿಸ್ತಿರ್ತೀನಿ. ಅವ್ರು ಏನು ಮಾಡಿದ್ರು, ಒಂದ್ಸಲ ನೋಡೋಣಪ್ಪ, ಬಳಸಿ ನೋಡೋಣ. ಯಾಕೆ ಎಲ್ಲ ರೀತಿಯಿಂದ ಒಮ್ಮೆ ಬಳಸಿ ನೋಡ್ಬೇಕು. ಯಾರಾತಾದ್ರು ನಮ್ಗೆ ಯಾವ ಚಲೋ ಅನಿಸ್ತೈತಲ್ಲ ಅದು ಮಾಡ್ಕೊಂಡು ಹೋಗ್ಬೇಕು. ಅವರು ನನ್ನ ನಂಬಿಕೆ ಏನು ಮಾಡಿದ್ರು, ನಾವು ಕೊಟ್ಟಂಥ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರು. ಅವ್ರಿಗೆ ಇವತ್ತು ಒಂದು ಉತ್ತಮವಾದ ರಿಸಲ್ಟ್ ಬಂದೈತೆ. ಅವರಾಗಿ ಇವತ್ತು ಫೋನ್ ಹಚ್ಚಿ ಒಂದು ವಿಡಿಯೋ ಮಾಡ್ಕೊತೇವಪ್ಪ, ನಮ್ಮದು ಬೇರೆ ಕಡೆ ಮಾಡಿರ್ತಿಲ್ಲ ಆ ರೀತಿ ಅಂತ ಹೇಳಿ ನಮ್ಮನ್ನು ಫೋನ್ ಹಚ್ಚಿ ಕರ್ಸಿರು. ಅವ್ರು ರಿಸಲ್ಟ್ ಬಂದೈತಿ. ಅವ್ರು ಒಂದು 4 ಮಂದಿಗೆ ನಾವು ತಿಳಿಸೋನು. ಯಾಕಂದ್ರೆ ರೈತರಿಗೆ ಉಪಯೋಗ ಆಗುವಂಥದ್ದನ್ನು ಮಾಡೋನು. ಸುಳ್ಳು ನಾವು ಹೊರಗಿಂದ ಕೆಮಿಕಲ್ ತಂದು ಹೊಡಿದು ಬೇಡ. ಅದರಿಂದ ನಮ್ಗೆ ರಿಸಲ್ಟ್ ಈ ಥರ. ಮತ್ತು ಇನ್ನೊಂದು ಮೊದಲು ಮುಟ್ರದು ಹಾಕಿತ್ತಲ್ಲ ರೀ, ಅವು ಹೊರಗಿನ ಕೆಮಿಕಲ್ ಏನೇ ತಂದು ಬಳಸಿದಾಗ ನಿಮ್ಗೆ ಏನಾರ ರಿಸಲ್ಟ್ ಮತ್ತು ಇಷ್ಟಕ್ಕೆ ಗಿಡ ಚಲೋದು ಆಗಿದ್ರೆ ಯಾವಾಗದು? ಆ ಬಳಕ ಏನಾಗಿತ್ತು, ನಾವು 1 ಸಲ ಬಿಟ್ಟು 2 ಸಲ ಎಣ್ಣೆ ಹೊಡೆದಿದ್ದು ರೀ. ಅವಾಗ ಆ ಬಳಕ ನಮಗೆ ರಿಸಲ್ಟ್ ತೋರಿಸ್ತ್ರಿ. ಇದೇನಿಲ್ಲ ರೀ, 1 ಸಲ ನಾವು ಹೊಡ್ಯಾನ ರಿಸಲ್ಟ್ ಎಲ್ಲ ನಮ್ಗೆ ಅಗದಿ ಚಲೋ ಆತ್ರಿ. ಇವಾಗ ನಮ್ಮ ಸ್ಪ್ರೇ ಎಣ್ಣೆ ಮಾಡ್ಯಾರಲ್ರಿ, ಈ ಸ್ಪ್ರೇ ಮಾಡಿದ್ಮೇಲೆ ನೀವು ಮೊದಲ ಕಾಯಿ ಕುಂದ್ರದಕ್ಕೂ ಮತ್ತು ಈ ಸಲ ಕಾಯಿ ಕುಂದ್ರಕ್ಕೂ ಏನು ಬದಲಾವಣೆ ನಿಮ್ಮ ಹೊಲಗಳಲ್ಲಿ ನಿಮ್ಗೆ ಕಂಡು ಬಂದೈತ್ರಿ? ನಮಗೆ ಕಾಯಿ ಅಂತೀರಿ ಈ ಸಲ ರೀ. ಮೊದಲ ಒಂದು ಗಿಡಕ್ಕೆ ಒಂದು 50 ತನಕ ಕುಂತಿದ್ದು ರೀ. ಈ ಸಲ ಮಾತ್ರ ಒಂದು 100-120 ಮ್ಯಾಲ ತನಕ ಕುಂತಾವ್ರಿ ಕಾಯಿ. ರಿಸಲ್ಟ್ ಒಂದು ಚಲೋ ಐತ್ರಿ. ಮತ್ತು ಮುಂದೆ ನಾವು ಒಂದು 4-5 ಬೆಂಡಿ ಗಿಡ ಹಾಕಿದ್ವಿ ರೀ ಹೊಲದಾಗ. ಹೊಲ ಬೆಂಡಿ ಗಿಡ ಈ ಕೈಪಲ್ಲಿಗೂ ಭಾರಿ ರಿಸಲ್ಟ್ ಕೊಟ್ಟದ್ರಿ ಸಲ ನಮಗೆ. ಅಂದ್ರೆ ಒಂದು 4-5 ಗಿಡ ಒಂದು 4-5 ಕಿಲೋ ಕಾಯಿ ಹರ್ಕೊಂಡು ಹೋಗಿದ್ದೇನೆ ನಾ ಸದ್ಯಕ್ಕಂದ್ರು ರೀ. ಕೈಪಲ್ಯಕ್ಕೂ ಹೊಡಿದು ಏನು ಚಲೋ ಅನಿಸ್ತೀರಿ ನನಗದು. ನಾನು ಕೈಪಲ್ಯ ಹಾಕ್ತಂದ್ರೆ ಅದನ್ನೇ ಬಳಸ್ಬೇಕಂತ ವಿಚಾರ ಮಾಡಿದ್ದೇನೆ ರೀ ನಿಮ್ಮೆಲ್ಲೂ ರೀ. ನೋಡ್ಬೋದು ಸ್ನೇಹಿತರೆ, ಯಾವ ರೀತಿ ಅಮೇಜಿಂಗ್ ಆಗಿ ರಿಸಲ್ಟ್ ಬಂದಿದೆ ಅಂಥೇಳಿ. ಇವರು ಹೊಲದಲ್ಲಿ ಏನೋ ಒಂದು 4 ಗಿಡ ಬೆಂಡಿ ಗಿಡ ಹಾಕಿದ್ರಂತ ತರಕಾರಿಗೂ ಅದನ್ನು ಸ್ಪ್ರೇ ಮಾಡಿದಾರಲ್ಲ ಅಲ್ಲಿ. ಅವರೇ ಹೇಳಿದ್ರಿ, ಇವಾಗ ನೋಡ್ಬೋದು ನೀವು ಯಾವ ರೀತಿ ಹೇಳಿದ್ರು ಅಂಥೇಳಿ. ನೀವು ವೆಸ್ಟೀಸ್ ಪ್ರಾಡಕ್ಟನ್ನು ಬಳಸಿ ನಿಮ್ಮ ಹೊಲಗಳಲ್ಲಿ ಹೆಚ್ಚಿನ ಒಂದು ಉತ್ಪನ್ನವನ್ನು ಪಡೆಯಿರಿ ಅಂತ ಹೇಳ್ತಾ ರೈತರನ್ನ ಕೇಳೋಣ. ಅವ್ರು ಇನ್ನೊಂದು 4 ಮಂದಿಗೆ ಹೇಳಕ್ಕೆ ಇಷ್ಟಪಡ್ತಾರಲ್ಲ ಅಂತ ಕೇಳೋಣ್ರಿ. ಇದು ನೀವು ಬಳಸಿರಲ್ಲ, ಒಂದು 4 ಮಂದಿಗೆ ಯೂಸ್ ಮಾಡಂತ ಹೇಳಕ್ಕೆ ಇಷ್ಟಪಡ್ತಾರೆ. ಚಲೋ ಐತ್ರಿ. ಎಲ್ಲ ರೈತರಿಗೆ ನಾ ಬಳಸೋದು ಇದು ಚಲೋ ಐತಿ ಕಂಪ್ನಿ ಅಂತ ಹೇಳ್ತೀನಿ ರೀ. ನಾ ಹೇಳಿ ಬಳಸಕ್ಕೆ ಹೇಳ್ತೀನಿ ರೀ. ಒಟ್ಟು ನಿಮ್ಗೆ ಒಟ್ಟಾರೆಯಾಗಿ ನಿಮ್ಗೆ ರಿಸಲ್ಟ್ ನೀವು ಏನು ರೊಕ್ಕ ಕೊಟ್ಟು ಏನು ಪ್ರಾಡಕ್ಟ್ ತಂದು ಯೂಸ್ ಮಾಡಿರಲ್ಲ, ಇದಕ್ಕೆ ನಿಮ್ಗಂತ ಏನು ಸೋಲ್ ಆಗಿಲ್ಲ ರೀ? ಸೋಲ್ ಆಗಿಲ್ರಿಪ್ಪ. ಈಗ ರೊಕ್ಕ ಕೊಟ್ಟಿದ್ದಕ್ಕೂ ನಮಗೆ ಇಷ್ಟು ಚಂದ ರಿಸಲ್ಟ್ ಅದು ಎಣ್ಣೆ ಕೊಟ್ಟಿರ್ಕಿಲ್ಲ. ಈ ಸಲ ಇದು ಚಲೋ ಮಾತ್ರ ರಿಸಲ್ಟ್ ಭಾಳ ಚಲೋ ಕೊಟ್ಟತ್ರಿ ಅಂತ ಹೇಳ್ತೀನಿ ರೀ. ನೋಡ್ಬೋದು ಸ್ನೇಹಿತರೆ, ಇವ್ರು ರೈತರೆಲ್ಲ ಯಾವ ರೀತಿ ಅವರ ಬಂದಿದ್ದಂಥ ಫಲಿತಾಂಶನ ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಅಂಥೇಳಿ. ನಿಮಗೂ ಈ ಥರದ ಒಳ್ಳೆಯ ಒಂದು ಇಳುವರಿ ಬೇಕಂತೇಳಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಶ್ ಯು ವೆಲ್ತ್.